ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾದ ಖರಗ್ಪುರದ ಜ್ಯೋತಿಪ್ರಭಾ. 81,000 ದೀಕ್ಷಾ ಯಜ್ಞ ಹಾಗೂ ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನೊಳಗೆ ಸಂಭವಿಸಿದ ಬದಲಾವಣೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. 2020ರಲ್ಲಿ ನನ್ನ ಪತಿ ಸ್ವರ್ಗಸ್ಥರಾದಾಗ ಸಂಪೂರ್ಣವಾಗಿ ಛಿದ್ರಗೊಂಡೆ. ಅವರ ಮರಣವನ್ನು ನನಗೆ ಒಪ್ಪಿಕೊಳ್ಳಲಾಗಿರಲಿಲ್ಲ. ನನ್ನ ಹೃದಯವು ನೋವಿನಿಂದ ತುಂಬಿತ್ತು. ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿತ್ತು. ಮನೆಯ ಕಟ್ಟಡ ಕಾಮಗಾರಿ ಕೂಡ ಅರ್ಧದಲ್ಲೇ ನಿಂತಿತ್ತು. ಈ ನೋವಿನೊಂದಿಗೆ ನನ್ನ ಮಗ ತಂದೆಯ ಅಗಲಿಕೆಯಿಂದಾಗಿ ಭಾರೀ ಖಿನ್ನತೆಗೆ ಒಳಗಾಗಿ ಓದನ್ನು ಮುಂದುವರಿಸಲಾಗದೆ 4 ದೀರ್ಘ ತಿಂಗಳುಗಳು ಹಾಸಿಗೆ ಹಿಡಿದಿರುವುದರೊಂದಿಗೆ ಮತ್ತೊಂದು ದುಃಖವು ಸೇರ್ಪಡೆಯಾಯಿತು. ನನ್ನ ಜೀವನವು ಚಿಂತೆಗಳು, ಸಂಘರ್ಷಗಳು, ಅನಿಶ್ಚಿತತೆ ಮತ್ತು ಅಸಹಾಯಕತೆಗಳಿಂದ ಆವೃತವಾಗಿತ್ತು. ನಮ್ಮ ಭವಿಷ್ಯದ ಬಗ್ಗೆ ನನಗೆ ನಿರಂತರವಾಗಿ ಅಸುರಕ್ಷಿತ ಭಾವನೆ ಇತ್ತು. ನನ್ನ ಜೀವನದ ಈ ಕತ್ತಲೆಯ ಹಂತದಲ್ಲೇ ನಾನು 81,000 ದೀಕ್ಷಾ ಯಜ್ಞ ಮತ್ತು ಗುರುಕುಲ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲು ಪ್ರಾರಂಭಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದ ಜೀವನ ಪರಿವರ್ತನೆಯಾಗತೊಡಗಿತು. ಮನಸ್ಸು ಶಾಂತವಾಯಿತು. ಆಂತರಿಕ ಸಂಭಾಷಣೆ ಬಹಳ ಮಟ್ಟಿಗೆ ಕಡಿಮೆಯಾಯಿತು. ಚಿಂತೆಗಳು, ಅಸುರಕ್ಷತೆಯು ನಿಧಾನವಾಗಿ ಮಾಯವಾಗತೊಡಗಿದವು. ಜೀವನವನ್ನು ಹೇಗಿದೆಯೋ ಹಾಗೆಯೇ, ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಲು ಸಾಧ್ಯವಾಗತೊಡಗಿತು. ನನ್ನ ದೈವಿಕ ಪೋಷಕರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಬಾಂಧವ್ಯವು ಬಲವಾಗಿ ಗಾಢವಾಯಿತು. ಅವರು ನಿರಂತರವಾಗಿ ನನಗೆ ಸಾಂತ್ವನ ನೀಡಿದರು, ಧೈರ್ಯ ತುಂಬಿದರು, ಸಂಕಟಗಳನ್ನು ಎದುರಿಸಲು ಶಕ್ತಿಯನ್ನು ನೀಡಿದರು. ಅವರ ಆಶೀರ್ವಾದದಿಂದ ನನ್ನ ಮಗ ಖಿನ್ನತೆಯಿಂದ ಹೊರಬಂದು ಓದನ್ನು ಪ್ರಾರಂಭಿಸಿದ್ದಾನೆ. ಮನೆಯ ಕಟ್ಟಡ ಕಾಮಗಾರಿ ಕೂಡ ಪೂರ್ಣಗೊಳಿಸಲು ಸಾಧ್ಯವಾಯಿತು. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಮಸ್ಯೆಯೂ ಈಗ ಅವರ ದೈವಿಕ ಆಶೀರ್ವಾದದಿಂದ ಸುಲಭವಾಗಿ ಪರಿಹಾರವಾಗುತ್ತಿದೆ. ಇಂದು ನಾನು ಆನಂದದ ಸ್ಥಿತಿಯಲ್ಲಿ ಜೀವನವನ್ನು ನಡೆಸುತ್ತಿದ್ದು, ಜೀವನದ ಅರಿವಿನೊಂದಿಗೆ ಸಹಜವಾಗಿ ಸಾಗುತ್ತಿದ್ದೇನೆ. ಕೇವಲ ಬದುಕುತ್ತಿದ್ದ ನನ್ನನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಿಜವಾದ ಜೀವಿಸುವ ಸ್ಥಿತಿಗೆ ಕೊಂಡೊಯ್ದಿದ್ದಾರೆ. ನನ್ನಲ್ಲಿ ಅಂತಹ ಸುಂದರವಾದ ಪರಿವರ್ತನೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಪ್ರೀತಿಯ ಅಮ್ಮ ಭಗವಾನರ ಪಾದಕಮಲಗಳಲ್ಲಿ ನನ್ನ ಹೃದಯಾಂತರಾಳದಿಂದ ಅನಂತ ಕೃತಜ್ಞತೆಯನ್ನು ಹಾಗೂ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.